ನಮಸ್ತೆ ಕರ್ನಾಡು, ನಾನು ನಿಮ್ಮ ಪ್ರೀತಿಯ ಶ್ರೀರಾಮ್ ಜಾದುಗಾರ್. ಮತ್ತೆ ಶ್ರೀರಾಮ್ ಜಾದುಗಾರ್ ಜೊತೆ ನಾಗರಾಜ್ ಶೇಟ್ ಮಾತುಕತೆ ಮುಂದುವರಿಸ್ತಾ ಇದ್ದೇವೆ. ಮೂರು ಕ್ವಶನ್ ಅನ್ನ ಕೇಳಿದ್ದೆ ಕಳೆದ ಎಪಿಸೋಡಲ್ಲಿ. ಈ ಎಪಿಸೋಡಲ್ಲಿ 4, 5, 6 ಇನ್ನೊಂದು 3 ಕ್ವಶನ್ ಕೇಳ್ತೇನೆ. ಅದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ. ರೆಡಿ ಇದ್ದೀರಲ್ವಾ? ಎಸ್. ನಾಗರಾಜ್ ಶೇಟ್ ಅವರೇ, ಬ್ರೇಕ್ ನಂತರ ಮತ್ತೆ ನಿಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಜನರಿಗೆ? ಜನರಿಗೆ ಏನಿಲ್ಲ, ನಮ್ಗೆ ಹೆಚ್ಚಿನದಾಗಿ ಜನ ಫಾಲೋ ಮಾಡಿ ಸಬ್ಸ್ಕ್ರೈಬರ್ ಮಾಡಿ. ಯಾಕಂತ ಕೇಳಿದ್ರೆ ನಮ್ದು ಈ ಅಕೌಂಟ್ ಅಲ್ಲಿ ಏನಾಗ್ತದೆ ಕೇಳಿದ್ರೆ ಎಡಿಟಿಂಗ್ ಜಾಸ್ತಿ ಇರೋದಿಲ್ಲ. ಯಾಕಂತ ಕೇಳಿದ್ರೆ ಪಾರದರ್ಶಕವಾಗಿ ಪರದೆಯಲ್ಲಿ ಏನಾದ್ರು ಒಂದು ವಿಷಯವನ್ನು ಹಿಡಿಯುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಯಾಕಂತ ಕೇಳಿದ್ರೆ ಕೆಲವು ಜನ ಏನ್ ಮಾಡ್ತಾರೆ, ಸುಳ್ಳು ನ್ಯೂಸ್ ಅನ್ನ ಎಡಿಟಿಂಗ್ ಮಾಡುವಂತದ್ದು, ಜನರಿಗೆ ಸಾಮಾಜಿಕ ಜಾಲತಾಣದ ಸುಳ್ಳು ಸುದ್ದಿ ಹಬ್ಸುವಂತದ್ದು ಅದೇ ಜಾಸ್ತಿ ಆಗೋಗಿದೆ. ನಮ್ದು ಆಗಿಲ್ಲ, ಸಾಕ್ಷಿ ಇಲ್ಲದೆ ನಾವು ಯಾವ ವಿಡಿಯೋಗಳನ್ನು ಕೂಡ ಮಾಡೋದಿಲ್ಲ. ಮತ್ತೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಸುಳ್ಳು ಸುದ್ದಿ ಹಬ್ಸುವಂತದ್ದಾಗಿರ್ಬೋದು, ಹೆಚ್ಚಿನದಾಗಿ ಎಡಿಟಿಂಗ್ ಮಾಡುವಂತದ್ದಾಗಿರ್ಬೋದು, ನಾವು ಅದನ್ನ ಮಾಡೋದಿಲ್ಲ. ಎಸ್. ಈಗ 4ನೇ ಪ್ರಶ್ನೆ ಬರ್ತೇನೆ, ಹೇಳಿ. ಗೊತ್ತಾಯ್ತಾ? ಕುಮಟಾದ ಮೊದಲ ದೊಡ್ಡ ಮಳ್ಳ ಅಂದ್ರೆ ಯಾರು? ಆಪ್ಷನ್ ಎ ನಾಗರಾಜ್ ಶೇಟ್, ಆಪ್ಷನ್ ಬಿ ರವಿ ಸಿಂಗರ್. ನೋಡಿ, ನಾನು ಸುಳ್ಳು ಹೇಳ್ತಾರಲ್ಲ, ಈ ತರ ಪ್ರಶ್ನೆ ಅವರು ಯಾರು ನಮ್ಮ ಬಹಳ ನಮ್ದಿನ ಆತ್ಮೀಯರ ಏನಲ್ಲ, ಅವ್ರು ಹಾಕಿದಾರೆ ಕೇಳ್ಬೇಕು ಅಂತ. ಅವ್ರ ಹೆಸರು ಬೇಡ, ಯಾಕಂದ್ರೆ ಪಾಪ ಯಾರಾದ್ರೂ ಫೋನ್ ಮಾಡಿ ಜೋರ್ಗಿರ್ ಮಾಡಿ, ನಿಮ್ಮ ಅಭಿಮಾನಿಗಳೆಲ್ಲ ಸಿಕ್ಕಾಪಟ್ಟೆ ಇರ್ತಾರೆ. ರಾತ್ರಿ ಏನಾದ್ರು ಸ್ವಲ್ಪ ತಗೊಂಡು ಫೋನ್ ಮಾಡಿ ಚೊಗ್ರಾದ್ಮೇಲೆ ಏನೋ ನೀನು ಕುಂಟ ದೊಡ್ಡ ಮಳ್ಳ ಅಂತೀರ. ರವಿ ಸಿಂಗರ್ ಕುಂಟ ಅವ್ರ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರ್ತದೆ. ಅವ್ರಿಗೆ ಬಂದು ಇಲ್ಲಿ ಫೋನ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬಂದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಯಾರು ಕುಮಟಾದ ಮೊದಲ ದೊಡ್ಡ ಮಳ್ಳ ಅಂತ? ಅಲ್ಲ, ನಮ್ದು ಇದು ನೋಡಿ, ಅಕೌಂಟ್ ಅಲ್ಲಿ ನೀವು ತೆಗೆದು ನೋಡಿದ್ರೆ ಕುಮಟಾದ 2 ಮಾಣಿಕ್ಯಗಳು ಅಂತ ಬಂದದ್ದು ಇದೂ ಇದೆ. ಹೌದಾ? ಅದನ್ನು ತೆಗೆದು ನೋಡುದಿಲ್ಲ ಇವ್ರು ನೆಗೆಟಿವ್ ಅನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. 2 ಮಾಣಿಕ್ಯಗಳು, ಕುಮಟಾದ 2 ಪ್ರತಿಭೆಗಳು, 2 ಮುತ್ತುಗಳು ಎಲ್ಲ ಬಂದಿರುವಂತದ್ದು ಕೆಲವು ಜನ ಹೈಡ್ ಮಾಡ್ತಾರೆ. ಅದನ್ನ ಹೈಡ್ ಮಾಡ್ಬಿಟ್ಟು ಇದು ಯಾವ್ದೋ ಮಳ್ರು ಅದು ಅವರಿಗೆ ಅನ್ವಯಿಸ್ತದ. ಅದು ಯಾಕಂತ ಕೇಳಿದ್ರೆ ಅದು ಕೈಲಾಗಿದ್ರೆ ಮೈ ಕೊರ್ಚ್ಕೊಂಡಿರುತ್ತೆ. ಗೊತ್ತಾಯ್ತು ಹೇಳಿದ್ದು, ಕೈಲಾಗಿದ್ದರೆ ಅದು ನೆಗೆಟಿವ್ ಹಾಕೊಂಡು ನೆಗೆಟಿವ್ ಆಗಿ ಅವ್ರು ಕಾಮದ ಕಮ್ಮಿಗೆ ಹಳದಿನೇ ಕಾಣ್ತದೆ ಅಂತ ಹೇಳ್ತಾರಲ್ವಾ ನಾವು. ಅದಕ್ಕೆ ಏನ್ ಮಾಡ್ರು ಕೂಡ ಹಳದಿನೇ ಕಾಣ್ತದೆ. ಅದಕ್ಕೆ ಅವರಿಗೆ ಸಾಮಾಜಿಕ ಜ್ಞಾನನೂ ಇರುವುದಿಲ್ಲ, ಸಾಮಾಜಿಕ ಕಳಕಳಿನೂ ಇರುವುದಿಲ್ಲ, ಸಾಮಾಜಿಕ ಚಿಂತಕರಾಗಿರುವುದಿಲ್ಲ, ಅವ್ರಿಗೆ ಏನೂ ಗೊತ್ತಿರುವಂತದ್ದಲ್ಲ. ಯಾಕಂತ ಕೇಳಿದ್ರೆ ಅವ್ರು ನೆಗೆಟಿವ್ ಹಾಕುವಂತದ್ದೇ ಕಮೆಂಟ್ಸ್ಗಳು. ಮತ್ತೆ ಅವರು ಕೂಡ ನಮ್ಗೆ ಬೇಕು. ಯಾಕಂತ ಕೇಳಿದ್ರೆ ಒಂದು ನಮ್ಗೆ ಏನು ಅಡವಿಯಲ್ಲಿ ಸಿಂಹ ಆಗ್ಬೇಕಂದ್ರೆ ಹುಲಿ ಇರ್ಬೇಕಂದ್ರೆ ಅಲ್ಲಿ ನಾಯಿ ಬೋಗ್ಬೇಕಂತೆ. ಅವರಿಗೆ ನಿದ್ರೆ ಮಾಡಕ್ ಕೊಡುದಿಲ್ಲ. ಅವರು ಬೊಗಳ್ತಾ ಇದ್ರೆ ಮಾತ್ರ ಇವ್ರು ಬೇಟಾಡೋಕೆ ಹೇಳ್ತಿರ್ತಾರೆ. ಇವ್ರು ಏನ್ ನಾಯಿ ಬೊಗಳ್ತಾ ಇದೆ ಅಂತ ನಮ್ದು ನಿರಂತರ ಭೇಟಿ ಅವರಿಂದ ನಡೀತಿರುವಂತದ್ದು. ಈ ನೋಡಿ, ವ್ಯೂಸ್ ಎಲ್ಲ ಮಾಡ್ಕೊಡ್ತಿರುವಂತದ್ದು ಅವರೇ. ಈ ಬೊಗಳುವಂತಾನೆ ವ್ಯೂಸ್ ಮಾಡ್ಕೊಡುವಂತದ್ದು. ಅವ್ರಿಗೆ ನೋಡ್ಲಿಲ್ಲ ಅಂದ್ಬಿಟ್ರೆ ನಮ್ಗೆ ವ್ಯೂಸೇ ಆಗೋದಿಲ್ಲ. ಅವರು ಫಾಲೋವರ್ಸ್ ಇದ್ದಾರೆ, ನಮ್ಗೆ ಫಾಲೋ ಮಾಡ್ತಾರೆ ಅಂದ್ರೆ ಒಂದಿಕ್ಕ ನಮ್ ಪಾಸಿಟಿವೇ ಅವರು. ವಿಷಯ ಗೊತ್ತಾಯ್ತು ಶ್ರೀರಾಮ್ ಅವ್ರೆ? ಈಗ ನೋಡಿ, ನಮ್ಗೆ ನೆಗೆಟಿವ್ ಹಾಕ್ತಾರ ಅಂದ್ಮೇಲೆ ಅವ್ರು ನಮ್ಗೆ ಒಂದು ವ್ಯೂಸ್ ಆಯ್ತು, ಅವ್ರು ನಮ್ಗೆ ಫಾಲೋ ಮಾಡ್ತಾರಂತ ಆಯ್ತು. ಫಾಲೋ ಮಾಡಿದ್ಮೇಲೆ ನಾವು ಯಾರು ದೊಡ್ಡವರಾದ್ರು? ದೊಡ್ಡವ್ರು ನಾವೇ ಪಬ್ಲಿಕ್ ದೃಷ್ಟಿಯಲ್ಲಿ. ಅವರೇ ನಮ್ಗೆ ಈ ರೇಂಜಿಗೆ ತಂದು ನಿಲ್ಸಿರುವಂತದ್ದು. ಅದು ಫಾಲೋ ಮಾಡ್ತಾರೆ ಅಂತ ಮೇಲೆ ನಮ್ಮಲ್ಲಿ ಏನೋ ಒಂದು ವಿಶೇಷತೆ ಇದೆ ಅವ್ರು ನಮ್ಗೆ ಫಾಲೋ ಮಾಡ್ತಾರ. ಅದಕ್ಕಾಗಿ ನೆಗೆಟಿವ್ಗಳು ಬೇಕು ನಮ್ಗೆ. ನಿಮ್ಮ ಇಬ್ಬರಲ್ಲಿ ಯಾರು ಮಾಡ್ರಲ್ಲ, ಮಳ್ರಿಗೆ ನೋಡಿ, ಅವ್ರು ಮಳ್ರು ತಿಳ್ಕೊಂಡ್ರೆ ಮಳ್ರು ಅವ್ರ ದೃಷ್ಟಿಕೋನದಲ್ಲಿ ಇರ್ತದೆ. ಈಗ ನೋಡಿ, ನಮ್ಗೆ ಹೆಚ್ಚಿದಾಗ ಆ ಸರಿ ಹೇಳ್ದಂಗೆ ನಮ್ಗೆ ಫಾಲೋವರ್ಸ್ಗಳು ಆಗಿರ್ಬೋದು, ಈಗ ಲೈಕ್ ಜಾಸ್ತಿ ಬರ್ತದೆ, ಮತ್ತೆ ವ್ಯೂಸ್ ಜಾಸ್ತಿ ಆಗ್ತದೆ. ಈ ರವಿ ಸಿಂಗರ್ಗಾದ್ರೂ ಪಾಪ ಅವರಿಗೂ ಕೂಡ 1,00,000 ಜನ ಹಿಂಗೆ ಒಂದೊಂದು ವಿಡಿಯೋ ಮಾಡಿದ್ರೆ ಅವರಿಗೆ ಒಂದು 10 ಲಕ್ಷ ವ್ಯೂಸ್ ಆದದ್ದು ಇದೆ, 15 ಲಕ್ಷ ಮತ್ತು 1 ಲಕ್ಷ. ಅವ್ರಿಗೆ 10 ಲಕ್ಷದಲ್ಲಿ ವ್ಯೂಸ್ ನಲ್ಲಿ ಇಂಥದ್ದು ಲಾಟ್ಬಿಟ್ಟು ಒಂದು 4 ಜನ ಇದ್ರೆ ದೊಡ್ಡ ಹೋದ್ರೆ ನಮ್ಗೆ ಇದ್ರ ಪರಕೆ ಇಲ್ಲ. ಅದು ಗೊತ್ತಾಯ್ತು. ಈಗ ನಮಗೂ ಕೂಡ 100K ಎಲ್ಲ ವ್ಯೂಸ್ ದಾಟಿದೆ. 100K ಅದ್ರಲ್ಲಿ 4 ಜನ ಮಳ್ಳ ಗಿಳ್ಳ ಅಂದ್ಬಿಟ್ಟು ನಮ್ಗೆ ಅದು ಲೆಕ್ಕಕ್ಕೆ ಬರುದಿಲ್ಲ. ಅದು ವಿಷಯ ಗೊತ್ತಾಯ್ತು ಹೇಳಿದ್ದು. ನೀವು ಮಳ್ಳ ಅಂತ ಬೇಕಾದ್ರೆ ಹೇಳಿ, ಕಳ್ಳ ಅಂತ ಬೇಕಾದ್ರೆ ಹೇಳಿ, ಸುಳ್ಳ ಬೇಕಾದಂತ ಹೇಳಿ. ಆದ್ರೆ ನಾವು ಯಾವ್ದಕ್ಕೂ ಹಂಚ್ಕೊಳ್ಳೋದಿಲ್ಲ. ಮತ್ತೆ ಒರ್ಸ್ಕೊಬಿಡ್ತೀವಿ, ನಾವು ಬಟ್ಟೆ ಒರ್ಸ್ಕೊಬಿಡ್ತೀವಿ ಅಂತರನ್ನ. ಗೊತ್ತಾಯ್ತು ಹೇಳಿದ್ದು. ವಿಡಿಯೋ ಮಾಡೋದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ವಿಡಿಯೋ ನಾವು ಅವ್ರು ಮಾಡಿ ಮತ್ತೆ ಜಾಸ್ತಿ ಮಾಡಿ ಕಾಣಿಸ್ತೀವಿ ನಾವು. ನಾವೇನ್ ಹೇಳಿದ್ರಿ ಈಗ ನೀವು ಮತ್ತೆ ನೆಗೆಟಿವ್ ಕಮೆಂಟ್ಸ್ ಹಾಕಿ ನಾವು ಮತ್ತೆ ಜಾಸ್ತಿ ಮಾಡಿ ಕಾಣಿಸ್ತೀವಿ. ಮತ್ತೇನಂತ ಕೇಳಿದ್ರೆ ನಾಯಿ ಬೋಗಿದ್ರೆ ಮಾತ್ರ ಹುಲಿ ಸಿಂಹಗಳು ಅಡವಿಯಲ್ಲಿ ಭೇಟಿ ಆಡುವಂತದ್ದು. ಯಾಕಂದ್ರೆ ಅವ್ರು ಮಲಗು ಕೊಡುದಿಲ್ಲ ನಮ್ಗೆ. ಈಗ ರಾತ್ರಿಗೆ ಅವರೇ ನೆಗೆಟಿವ್ ಹಾಕಿದ್ನಲ್ಲ. ಸ್ವಲ್ಪ ಮೆಸೇಜ್, ಪ್ರಶ್ನೆ ಸ್ವಲ್ಪ ರೂಢ್ ಆಗಿದೆ. ಆ ಬೋಳಿ ಮಗನಿಗೆ ಏನ್ ಹೇಳಿ, ಆ ಬೋಳಿ ಮಗನಿಗೆ
ಮೊದ್ಲು ಕನ್ನಡದಲ್ಲಿ ಮಾತಾಡೋಕ್ ಹೇಳಿ. ಸೆಡೆ ನನ್ ಮಗ ಎಲ್ಲ ಇಂಗ್ಲಿಷ್ ನಲ್ಲೇ ಹೇಳ್ತಾ, ಇಂಗ್ಲಿಷ್ ಮಾತಾಡ್ಬೇಕು, ಯಾವ ಟೈಮಲ್ಲಿ ಮಾತಾಡ್ಬೇಕು ಆ ಟೈಮಲ್ಲಿ ಮಾತ್ರ. ಇವನು ಕುಂತ್ರು ನಿಂತ್ರು ಇಂಗ್ಲಿಷ್ ಇವನಿಗೆ ಅಂತ ಹೇಳಿ ಹೇಳಿದ್ರು. ಆಯ್ತು, ಅವನ ಮಾತಿಗೆ ನಾವೊಂದು ಸ್ವಾಗತರವಾಗಿ ತಗೊಂಡಿದ್ದೀನಿ ಆಯ್ತಾ. ಚಾಲೆಂಜ್ ಆಗಿ ನಾವೊಂದು ಚಾಲೆಂಜ್ ಆಗಿ ತಗೊಂಡಾಗ ಅವನು ನಮ್ಮ ಫಾಲೋವರ್ಸೇ ಅಲ್ಲ. ಇದೆಷ್ಟು ಸರಿ ಬೋಳಿ ಮಗನ ಅಲ್ಲಲ್ಲ, ಅವನು ಆಕ್ಚುಲಿ ನಾ ರಿಯಲ್ ಫ್ಯಾಕ್ಟ್ ನಾ ನೋಡಿದ ಮಟ್ಟಿಗೆ, ನಿಮ್ ಶ್ರೀರಾಮ್ ಅವರೇ ಆ ವಿಷಯ ಸರಿಯಾಗಿ ತಿಳಿಸಿ ಹೇಳ್ತೀನಿ. ಅವನು ನಮ್ಮ ರಿಯಲ್ ಫಾಲೋವರ್ಸೇ ಅಲ್ಲ ಕಮೆಂಟ್ ಹಾಕಿರೋ. ಯಾಕಂತ ಕೇಳಿದ್ರೆ ಅವ್ನು ನಮ್ಗೆ ಅಕೌಂಟ್ ಫಾಲೋ ಮಾಡೋದಿಲ್ಲ ಅಂದ್ರೆ ಅರ್ಥ. ನಮ್ಮ ಒಂದು ಅಕೌಂಟ್ ನಲ್ಲಿ ಹೆಚ್ಚಿನದಾಗಿ ಸಂದರ್ಶನ ಆಗಿರ್ಬೋದು, ಮತ್ತೆ ಸ್ಥಳೀಯವಾದ ವಾರ್ತೆ ಆಗಿರ್ಬೋದು, ಮತ್ತೆ ಸ್ಟೇಟ್ಮೆಂಟ್ ನಾವು ಹೆಚ್ಚಿನದಾಗಿ 80% ಏನು ಕನ್ನಡದಲ್ಲೇ ಮಾಡಿದ್ದೀವಿ. ನಿಮ್ಗೆ ಹೇಳಿದ ಅರ್ಥ ಆಯ್ತಾ? ಅದು ಕೂಡ ಅದೇನಾಗ್ತದೆ ಕೇಳಿದ್ರೆ ಅವನೇ ಹೇಳ್ದಂಗೆ ಅಲ್ಲೆಲ್ಲ ಮಾತಾಡ್ಬೇಕು, ಅಲ್ಲೇ ಮಾತಾಡ್ಬೇಕಂತ ನಾವು ಎಷ್ಟೆಷ್ಟು ಮಾಡ್ಬೇಕು ಅಷ್ಟೇ ಮಾಡಿದ್ದೀವಿ ಇಂಗ್ಲಿಷ್ ನಲ್ಲಿ. ಗೊತ್ತಾಯ್ತಾ ಹೇಳಿದ್ದು? ನಾವು ನಮ್ಮ ಮಾತೃ ಭಾಷೆಗೆ ಮೊದಲನೇದಾಗಿ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಯಾಕಂತ ಕೇಳಿದ್ರೆ ನಾನು 100 ವಿಡಿಯೋದ್ರಲ್ಲಿ 80 ಇಂಗ್ಲಿಷ್ ಮಾಡಿ 20 ಕನ್ನಡ ಮಾಡಿದ್ರೆ ನಾವು ತಾರತಮ್ಯ ಮಾಡ್ತೇವೆ. ಇಂಗ್ಲಿಷ್ ಯಾಕೆ ವಿಡಿಯೋ ಮಾಡಿದ್ವಿ? ಇಂಗ್ಲಿಷ್ ಅಂದ್ರೆ ವಿಷಯ ಏನಿದೆ ಕೇಳಿದ್ರೆ, ಈಗ ನೋಡಿ ನಮ್ಗೆ ಹೊರಗಿನ ದೇಶದಲ್ಲ ಫೇಸ್ಬುಕ್ ನಲ್ಲಿ ಗ್ರೂಪ್ ಇರ್ತದೆ. ಈ ಕೆನಡಾದಿದೆ, ಆಸ್ಟ್ರೇಲಿಯಾದಿದೆ, ನಮ್ಮ ಅಕೌಂಟ್ ನಲ್ಲಿ ಚೆಕ್ ಮಾಡಿ ನೋಡ್ಬೋದು, ಯಾಕಂದ್ರೆ ನಮ್ಮ ಮೊಬೈಲ್ ನಲ್ಲಿ. ಆವಾಗ ಅವ್ರಿಗೆ ಏನಾಗ್ತದೆ ಕೇಳಿದ್ರೆ, ಅಲ್ಲಿ ಹೆಚ್ಚಿನದಾಗಿ 10 ಲಕ್ಷ 25 ಲಕ್ಷ ತನಕ ಮೆಂಬರ್ಸ್ ಇದ್ದಾರೆ. ಅದು ಫಾಲೋವರ್ಸ್ ಅಂತ ಬರಲ್ಲ, ಅದಕ್ಕೆ ಮೆಂಬರ್ಸ್ ಅಂತ ಬರ್ತಾರೆ. ಮೆಂಬರ್ಸ್ ಗಳಿದ್ದಾಗ ಅದು ಗ್ರೂಪ್ ಒಳಗಿಂದ ಬರ್ತದೆ. ನೀವು ಫೇಸ್ಬುಕ್ ನಲ್ಲಿ ನಂದು ಅನ್ಫಾಲೋ ಮಾಡಿದ್ರು ಕೂಡ ನಮ್ದು ಆ ವಿಡಿಯೋಗಳು ಗ್ರೂಪ್ ಒಳಗಿಂದ ಬರ್ತದೆ. ನಿಮ್ಗೆ ಅರ್ಥ ಆಯ್ತಾ? ಗ್ರೂಪ್ ಒಳಗಿಂದ ಬಂದವಾಗ ನೀನು ಫೇಸ್ಬುಕ್ ಡಿಲೀಟ್ ಮಾಡ್ಬೇಕಾಗ್ತದೆ. ನಿಮ್ಗೆ ಅರ್ಥ ಆಯ್ತು? ಫೇಸ್ಬುಕ್ ಡಿಲೀಟ್ ಮಾಡಿ ಒಂದೇನೇದು. ಮತ್ತೆ ಏನಾಗ್ತದೆ ಕೇಳಿದ್ರೆ, ನಮಗೆ ನಮ್ಮಲ್ಲಿ ಕನ್ನಡಿಗರು ಹೊರಗಿನ ದೇಶಕ್ಕೆಲ್ಲ ಇರ್ತಾರೆ. ಮತ್ತೆ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ಹೊರಗಿನ ದೇಶದವ್ರು ನಾಲೆಜ್ ಕೊಡಬಾರ್ದು ಅನ್ನೋದೇನು ಇಲ್ಲ. ಕೊಡಬಾರ್ದೇನು, ಇವರೇ ಈ ಕನ್ನಡ ಮಾತಾಡಪ್ಪ ಅಂತ ಹೇಳೋರು ಕೂಡ ಬಾಂಬೆದಲ್ಲಿ ಹೋದಾಗ ಹಿಂದಿ ಮಾತಾಡೋದಿಲ್ಲ ಅವರು. ಮತ್ತೇನಂದ್ರೆ ಅಲ್ಲಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಕನ್ನಡನೇ ಮಾತಾಡೋದಿಲ್ಲ. ನೀವು ಇಲ್ರಿ ಬಾಂಬೆ ಹೋದಾಗ ಮಾತಾಡೋದು ಸಾಯ್ಲಿ, ಬರೀ ಪಾನಿಪುರಿಗೋಸ್ಕರ ಭಯ್ಯ ಪಾಲಿದೇವು ಪಾಲಿ ಮಸಾಲ ಅಂತಾರೆ. ಅಲ್ಲ, ಈ ಬೆಂಗಳೂರಲ್ಲಿ ಒಬ್ಳು ಏರ್ಪೋರ್ಟ್ ನಲ್ಲಿ ನಮ್ ಕನ್ನಡದ ಭಾಷೆ ಮಾತಾಡಿದಾಗ ಅವ್ರು ಹೆರಗಾಕಿದ್ದಾರೆ. ಈ ಕನ್ನಡ ಪರ ಸಂಘಟನೆಯವರು ಏನ್ ಮಾಡಿದ್ದಾರೆ? ನಮ್ಮ ಏರ್ಪೋರ್ಟ್ ನಲ್ಲಿ ಪಾಪ ಒಂದು ಹಿಂಗ್ಸಿಗೆ ಅದು ಕನ್ನಡ ಮಾತಾಡ್ತಾ ಅನ್ಕೊಂಡು ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಇದು ಉತ್ತರ ಪೌರುಷ ಒಲೆ ಮುಂದೆ ಅಂತೀವಲ್ಲ, ಅದು ಈಗ ಇಂಥವ್ರಿಗೆ ಸಾಮಾನ್ಯ ಜನರಿಗೆ ಹೆದರ್ಸುದು. ಗಂಟೆ ಅವ್ರು ದೊಡ್ಡ ದೊಡ್ಡ ಜನರಿಗೆ ಹೋಗ್ಬಿಟ್ರೆ ಅವ್ರು ತೆಗೆದ ಗೇಟಿಂದ ಹೊರಗೆ ಒಳಗೆ ನೋಡಕ್ಕೂ ಕೊಡುದಿಲ್ಲ ಅವರು ಸರಿಯಾಗಿ. ಅಂಥದೆಲ್ಲವ ಕೆಲವೊಂದು ಸಂಘಟನಾಕಾರ ನಡೀತಾ ಇದೆ. ಯಾಕಂತ ಕೇಳಿದ್ರೆ, ಈ ಕೆಲವೊಂದು ಜನರು ನೋಡಿ ದೊಡ್ಡ ಕನ್ನಡ ಅಂತಾರೆ, ಅಮೆರಿಕದಲ್ಲಿ ಕಲಿತಾ ಇರ್ತಾರೆ. ಅಮೆರಿಕದಲ್ಲಿ ಕನ್ನಡ ಇದೆ ಅಲ್ಲಿ. ಈಗ ನೋಡಿ ಕನ್ನಡ ಸಂಘ ಇದೆ, ಸಂಘ ಇದೆ. ಅವ್ರು ಹಾಕದ ಶಾಲೆ ಯಾವ್ದು ನಮ್ಗೆ ಗೊತ್ತದ್ಯ? ಮತ್ತೀಗ ನೋಡಿ ಕೆಂಪೊಳದೆ ಆದ್ರೂ ಕೂಡ ಈಗ ನೋಡಿ ಎಲ್ಲಾ ತೆಗೆದು ನೋಡಿ, ಈ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಅಂತ ಹೇಳ್ತೀವಿ, ಅವ್ರ ಮಕ್ಕಳಿಗೆ ಕಾನ್ವೆಂಟ್ ನಲ್ಲಿ ಕಲಿಸ್ತಾ ಇರ್ತಾರೆ. ಇವ್ರು ಹಾಲಾಗ ಅಷ್ಟೇ ಒತ್ತದು, ಕಡೆಗೆ ಏನೂ ಇಲ್ಲ. ಮತ್ತೆ ಇವ್ರು ಬಂದು ಕರೆ ಮಾಡ್ತಾರೆ, ಯಾರು ಒಬ್ರು ರೆಸ್ಪಾನ್ಸ್ ಮಾಡ್ತಾರೆ ಕನ್ನಡಿಗರು. ಎಷ್ಟೋ ಸರಿ ಬಂದ್ ಮಾಡಿ ಇವ್ರು ನೋಡಿ ಅವ್ನು ಸಪೋರ್ಟ್ ಇಲ್ಲ, ಅವ್ನು ನೋಡಿ ಇವ್ನು ಸಪೋರ್ಟ್ ಇಲ್ಲ. ಅವ್ರದ್ದೆಲ್ಲ ಇಲ್ಲ, ಅದು ಇದಾಗೋಗ್ಬಿಟ್ಟಿದೆ, ಕ್ಯಾನ್ಸಲ್ ಆಗ್ಬಿಟ್ಟಿದೆ ಬಂದ್ ಕರೆಗೆ ಅಂತ ಹೇಳ್ತಾರೆ. ಅವ್ರು ಯಾವ ಲೆವೆಲ್ ಅಲ್ಲಿ ಇವ್ರು ಕನ್ನಡದ ಬೆಳೆಸ್ತಾರೆ? ಈಗ ನಾವು ಯೋಚನೆ ಮಾಡ್ಬೇಕಂತ ವಿಷಯ. ಗೊತ್ತಾಯ್ತು ಹೇಳಿದ್ದು? ಈಗಂತ ಕೇಳಿದ್ರೆ ಅದೇ, ಈಗ ನಮ್ಮ ರಾಜ್ಯದಲ್ಲಿ ಕೂಡ ನಮ್ಮ ಬಾಯಿ ಮಾತ್ರ. ಈಗ ನೋಡಿ, ನಾವು ಕಾರವಾರದಲ್ಲಿ ನಾವು ಕೊಂಕಣಿ ಬೋರ್ಡಿಗೆ ಒಂದು ಪೇಂಟ್ ಹೊಡ್ಕೊಂಡು ನಾವು ಹೈಕೋರ್ಟ್ ತನಕ ಕೇಸಾಗಿ ನಡೆಸ್ತಾ ಇದ್ದೀವಿ. ಕನ್ನಡ ಕಲ್ಲಿನ ನಾವು ಬೋರ್ಡ್ ಅನ್ನ ತೆಗ್ಸಿದೀವಿ, ನಾಮಫಲಕವನ್ನ. ಇವ್ರ ಯೋಗ್ಯತೆಗೆ ಒಂದು ನಾಮಫಲಕ ಹಾಕ್ಸೋಕಾಗುದಿಲ್ಲ, ತೆಗ್ಸೋಕಾಗುದಿಲ್ಲ. ಇವ್ರ ಹತ್ರ ದೊಡ್ಡ ಕನ್ನಡ ಬಾಯಿ ಮಾತಲ್ಲ ನೀವು ನಡೆಸಬೇಕು. ನಿಮ್ಮಲ್ಲೇ ಒಂದು ನಡವಳಿಕೆಯಲ್ಲೂ ಕೂಡ ಇರಬೇಕು. ಕನ್ನಡದಿಂದ ಹೀಗ್ ಮಾಡ್ಬೇಕು, ಹಾಂಗ್ ಮಾಡ್ಬೇಕು, ಮೊದಲನೇ ಆದ್ಯತೆ ಕೊಡ್ಬೇಕು. ಸರ್ಕಾರ ನೀವು ಬಿಸಿ ಮುಡಿಸ್ಬೇಕು. ಸಿದ್ದರಾಮಯ್ಯ ಹೇಳಿ ನೋಡುವ ಬಹಿರಂಗವಾಗಿ, ನೀವು ಕನ್ನಡನೇ ಫಸ್ಟ್ ಆದ್ಯತೆ ಕೊಡ್ಬೇಕು, ಫಸ್ಟ್ ಬೋರ್ಡ್ ನೀವು ಕನ್ನಡನೇ ಹಾಕ್ಬೇಕು ಅನ್ಕೊಂಡು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. 75% ಕನ್ನಡವನ್ನ ಬಳಸಬೇಕು. 75 ಬಳಸಬೇಕು ಅಂತಲ್ಲ, ಅವ್ರು ಕಡ್ಡಾಯ ಮಾಡ್ಬೇಕು. ಕಡ್ಡಾಯ ಮಾಡಿದ್ರೆ ನೋಡಿ, ರಾಜ್ಯಕ್ಕೆ ಹೊರಗಡೆ ಜನ ಬರ್ತಾರೆ, ಅವರಿಗೆ ದಾರಿ ಕಡೆಗೆ ಯಾವ್ದು ಹೋಟೆಲ್ ಯಾವ್ದು ಏನು ಅಂತ ಗೊತ್ತಾಗುದಿಲ್ಲ. ಹಾಗಾಗಿ ಕನ್ನಡವನ್ನ ದೊಡ್ಡದಾಗಿ ಹಾಕಿ ಸ್ವಲ್ಪ ಸಣ್ಣದಾಗಿ ಇಂಗ್ಲಿಷ್ ಅಲ್ಲಿ ಹಿಂದಿಲಿ ಹಾಕಿ. ಅಲ್ಲ, ಈಗ ಕನ್ನಡದೇ ನಾಮಫಲಕ ಇದ್ದಿದ್ದು ಊರಲ್ಲಿ ಈಗ ಎಷ್ಟು ಬೇಕು? ನಾವು ಒತ್ತಣಿಗೆ ಹೋಗ್ತೀವಿ, ನಿಪ್ಪಾಣಿಯಲ್ಲಿ ಎಲ್ಲ ಮರಾಠಿ ಬೋರ್ಡ್ ಬಸ್ ಸ್ಟ್ಯಾಂಡ್ ಎದುರಿಗೆಲ್ಲ. ಅವಾಗ ನಿಮ್ದು ಕನ್ನಡ ಪರ ಸಂಘಟನೆ ಇಲ್ವಾ ಅಲ್ಲಿ? ನಾನ್ ನೋಡ್ತಾ ಬಂದದ್ದು. ಈಗ ನಿಮ್ಗೆ ಬೆಳಗಾವಿ ಹೋಗಿ ಕಾಣಿಸ್ತೀನಿ ನಾನು, ಅಲ್ಲಿ ಎಲ್ಲ ನೋಡ್ರು ಕೂಡ ಮರಾಠಿ, ಕನ್ನಡ ಬೋರ್ಡೇ ಇಲ್ಲ. ಅದು ಬಾಡ್ ಹೆರಗಿದ್ಯಾ ನಮ್ದು? ನಾ ಹೇಳುವಂತದ್ದು ನೀವು ಮಾಡಿ, ನಮ್ದು ಕೂಡ ಸಂಪೂರ್ಣ ಸಪೋರ್ಟ್ ಇದೆ. ನೀವು ಅದನ್ನ ಬಿಟ್ಟು ಅವ್ರಿಗೆ ಕಮೆಂಟ್ ಹಾಕಿ. ಈಗ ಈ ಉತ್ತರ ಎಲ್ಲೆಲ್ಲೋ ಹೋಗ್ತಾ ಇದೆ. ಯಾಕಂದ್ರೆ ನಾವು ನಮ್ಮ ಪ್ರಶ್ನೆ, ಯಾಕೆ
ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಇವನಿಗೆ ಇಂಗ್ಲಿಷಲ್ಲಿ ಅದೇ ವಿಷಯಗಳು ಇದಕ್ಕೆ ನಾವು ಅಲ್ಲಿ ಹೋಗ್ತಾ ಇರುವಂತದ್ದು. ಯಾಕಂತ ಕೇಳಿದ್ರೆ ಅವ್ರು ಕಮೆಂಟ್ ಹಾಕೋರಿದಾರಲ್ಲ, ಪ್ರತಿಯೊಂದಕ್ಕೂ ನಾವು ಕನ್ನಡ ವಿಷಯಕ್ಕೆ ವಿರೋಧ ಮಾಡ್ಬೇಕು. ಪರ ವಿರೋಧಗಳ ನಡುವೆ ಗುದ್ದಾಟ. ಈಗ ನಮ್ದು ಇದು ಸರ್ಕಾರ ವಿಷಯ ಅಲ್ಲ, ನಿಷ್ಪಕ್ಷಪಾತ, ಪಕ್ಷಾತೀತ. ಇದು ಪಕ್ಷದ ವಿಷಯ ಬರೋದಿಲ್ಲ. ಯಾಕಂತ ಕೇಳಿದ್ರೆ ನಾಳೆ ದಿನದಲ್ಲಿ ಕಾಂಗ್ರೆಸ್ ಬರ್ಬೋದು, ಬಿಜೆಪಿನೂ ಬರ್ಬೋದು, ಯಾವ್ದು ಬಂದ್ರು ಕೂಡ ನಮ್ಮ ರಾಜ್ಯದ ವಿಷಯದಲ್ಲಿ ನಾವ್ ಎರಡು ಮಾತಿಲ್ಲ. ವಿಷಯ ಗೊತ್ತಾಯ್ತಾ ಹೇಳಿದ್ದು? ಈಗ ಯಾವುದೇ ಸರ್ಕಾರ ಬಂದ್ರು ಕೂಡ ನಮ್ ಖುಷಿನೇ. ಈ ಕಾಂಗ್ರೆಸ್ ಬಂದ್ರು ಖುಷಿನೇ, ನಮ್ JDS ಬಂದ್ರು ಖುಷಿನೇ, ಬಿಜೆಪಿ ಬಂದ್ರು. ಆದ್ರೆ ನಮ್ ನಾಡು ನುಡಿ ಭಾಷೆ ವಿಷಯದಲ್ಲಿ ನಮ್ಗೆಲ್ಲಾ ಕಡೆ ಮೊದಲನೇ ಆದ್ಯತೆ ನೀವ್ ಹೇಳ್ದಂಗೆ ಫಸ್ಟ್ ಕನ್ನಡ ಕೊಟ್ಟು, ಎರಡನೇ ಬೇಕಾದ್ರೆ ಅವ್ರು ಯಾವುದೇ ಭಾಷೆ ಹಾಕೊಳ್ಳಿ, ನಮ್ದೇನು ಇದು ಇಲ್ಲ, ಅದು ವಿರೋಧ ಇಲ್ಲ. ಅಂತದ್ ಈ ಕನ್ನಡ ಪರ ನಮ್ಗೆ ಹೇಳ್ತಾರಲ್ವಾ, ಅವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಈಗ ನೀವು ಬೆಳಗಾವ್ ಹೋಗಿ, ಬೆಳಗಾವ್ದಿಂದ ನೀವು ಬೋರ್ಡ್ ತೆಗ್ಸಿ ನೋಡುವ. ನಾ ಬಸ್ ಸ್ಟ್ಯಾಂಡ್ ಎದುರಿಗೆ ಕಾಣಿಸ್ತೀನಿ ಬೇಕಾದ್ರೆ. ಎಲ್ಲಿ ನಿಪ್ಪಾಣಿ ಬೋರ್ಡ್ ನಾವು ಹೋಗಿದ್ದೀವಿ ಎಲ್ಲ ಕಡೆ, ಇಡೀ ರಾಜ್ಯ ಸುತ್ತಾಡಿದಾಗ ಕೆಲವೊಂದ್ ಕಡೆ ನಾವು ಬೇಜಾರಾಗ್ತದೆ. ಇಲ್ಲೇ ಎಷ್ಟೋ ಒಳ್ಳೇದಿದೆ. ನಮ್ಮ ಉತ್ತರ ಕನ್ನಡದಲ್ಲೇ ಕನ್ನಡವನ್ನ ಬಹಳ ಚಂದಾಗಿ ಬಳಸ್ತಾರೆ ಜನ. ಈಗ ಬೆಳಗಾವದಲ್ಲಿ ಹೋಲಿಸಿದ್ರೆ ಅವರು ಉತ್ತರ ಕನ್ನಡದವರು ಬಹಳ ಚೆನ್ನಾಗಿ ಕನ್ನಡ ಬಳಸ್ತಾರೆ, ನೀವ್ ಯಾಕೆ ಇಂಗ್ಲಿಷ್ ಬಳಸ್ತೀರಾ ಅಂತ. ಅದೇ ಈಗ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಿರೋದು. 80% ಭಾಗ ನಾವು ವಿಡಿಯೋವನ್ನ ಕನ್ನಡದಲ್ಲೇ ಮಾಡ್ತಿರುವಂತದ್ದು. ಈಗ ನೀವೇ ಹೇಳಿದ್ರಲ್ವಾ, ಹೆಚ್ಚಿನದಾಗಿ ಕನ್ನಡ ಬಳಸಿ, ನಂತರ ಬೇಕಾದ್ರೆ ಎರಡನೇ ಬೋರ್ಡ್ ಹಾಕೊಳ್ಳಿ ಅಂತ. ಮತ್ತೊಂದು ಪ್ರಶ್ನೆ ಹಂಗೆ ಇದೆ. ಮೊದಲು ಕನ್ನಡ ಸರಿಯಾಗಿ ಮಾತನಾಡಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನ ಮರ್ಯಾದೆ ಉಳಿಸೋಕ್ ಹೇಳಿ. ನೋಡಿದ್ರ ಸತ್ಯ, ಸುಳ್ಳು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಮೊದಲು ಕನ್ನಡ ಸರಿಯಾಗಿ ಮಾತನಾಡಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮರ್ಯಾದೆಯನ್ನ ಉಳಿಸಿ ಹೇಳಿ ಅಣ್ಣ ಹೇಳಿದ್ದಾರೆ. ಅದೇ ಈಗ ಅದಕ್ಕೂ ಅದಷ್ಟು ಕನ್ನಡದಲ್ಲಿ ವಿಡಿಯೋ ಅನ್ನ ಅವ್ರು ಹೇಳುವಂತದ್ದೇ. ನಾವು ಅವ್ರ ಅಕೌಂಟ್ ಫಾಲೋ ಮಾಡಿದ್ರೆ ಈ ಕಮೆಂಟ್ ಹಾಕುವಂತದ್ದು. ಈಗ ಅಕೌಂಟ್ ಫಾಲೋ ಮಾಡೋರು ಇಂಥ ಕಮೆಂಟ್ಗಳು ನಮ್ಗೆ ಹಾಕೋದಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂತ ಕೇಳಿದ್ರೆ ನಾವು ಈಗ ನೋಡಿ ಸ್ಥಳೀಯವಾದ ನ್ಯೂಸ್ಗಳು ಇಂಗ್ಲಿಷ್ ಅಲ್ಲಿ ಮಾಡೋಕಾಗ್ತದ್ಯಾ? ಜನ ಇವನಿಗೆ ಹುಚ್ಚಿಡ್ತದೆ ಅಂತರು. ಸಂದರ್ಶನಗಳು ಇಂಗ್ಲಿಷ್ ಅಲ್ಲಿ ಮಾಡೋಕಾಗ್ತದ್ಯಾ? ನಾವು ಹೈಯೆಸ್ಟ್ ಆಗಿ ಹೆಚ್ಚಿನಾಗಿ ಮಾಡಿರುವಂತ ಸಂದರ್ಶನಗಳು ಮತ್ತೆ ಸ್ಥಳೀಯ ಸಮಸ್ಯೆಗಳು ನಾವು ಮಾಡುವಂತದ್ದೇನೋ ಒಂದು ಕೆಲವೊಂದು ವಿಡಿಯೋಗಳು ಇಂಗ್ಲಿಷ್ ಅಲ್ಲಿ ಮಾಡಿದೀವಿ ನಾವು. ಅದು ನೆಕ್ಸ್ಟ್ ಆದ್ಯತೆ ಕೊಟ್ಟಿರುವಂತದ್ದು. ಮೊದಲನೇ ಆದ್ಯತೆ ನಾವು ಕನ್ನಡಕ್ಕೆ ಕೊಟ್ಟಿದ್ದೀವಿ. ಅವ್ರು ಫಾಲೋ ಮಾಡೋದು ಗೊತ್ತಾಗ್ತದೆ. ಎಸ್, ನೀವು ಮೊದಲನೇ ಆದ್ಯತೆ ಕನ್ನಡ ಕೊಟ್ಟಿದಾರಂತೆ, ಕನ್ನಡದ ಫಾಲೋ ಮಾಡೋದು ಗೊತ್ತಾಗ್ತದೆ. ಮತ್ತೊಂದು ಪ್ರಶ್ನೆ ಏನಂತಂದ್ರೆ, ಈ ನೀವು ವಿಡಿಯೋ ಮಾಡಬೇಕಾದ್ರೆ ಆ ಹುಡುಗಿರನ್ನ ಯಾಕೆ ವಿಡಿಯೋಕ್ಕೆ ಕರ್ಕೊಂಡ್ಬಂದು ಮೈ ಮುಟ್ಟುವುದನ್ನ ಮಾಡುತ್ತೀರಿ ಅಂತ ಒಂದು ಪ್ರಶ್ನೆ ಇದೆ. ಮೈ ಮುಟ್ಟೋದು ಅಂದ್ರೆ ಮೈ ಮುಟ್ಟೋದು, ತಲೆ ಮುಟ್ಟೋದು. ತಲೆ ಮುಟ್ಟೋದು ಹೀರೋಯಿನ್ ಅಂದ್ಮೇಲೆ, ಅದು ಹೀರೋ ಅಂದ್ಮೇಲೆ ಸಹಜ. ಮುಟ್ರೆ ಅದೊಂದು ಕ್ಯೂರಿಯಾಸಿಟಿ ಜನರಿಗೆ. ನೀವು ಯಾವ ಮುಟ್ತಾರೆ ಹೀರೋಗಳು ಮುಟ್ಟದೆ ಹೀರೋ ಒಂದು ಪಿಕ್ಚರ್ ಆಗೋದಿಲ್ಲ. ಈಗ ನೋಡೋದು, ನೀವು ಸಿನಿಮಾ ಇದಕ್ಕೆ ಹೋಗ್ತೀರಿ, ಅವಾಗ ನೀವು ಹೀರೋ ಹೀರೋಯಿನ್ ಇದು ಒಂದು ಸಾಂಗ್ ನಡಿಬೇಕಾದ್ರೆ, ಪದ್ಯ ನಡಿಬೇಕಾದ್ರೆ ಅವರು ಮುಟ್ಟದೆ ಪದ್ಯ ಆಗ್ಬಿಡ್ತದೆ. ನೋಡಿದ್ರ ಯಾವ ಹೀರೋ ನಿಮ್ ಪಿಕ್ಚರ್ ಹೋದಾಗ ಯಾವ್ದು ಹೀರೋಯಿನ್ ಮುಟ್ಲೇ ಇಲ್ವಾ? ಅಂದ್ರೆ ಈಗ ನಿಮ್ಮ ವಿಡಿಯೋದಲ್ಲಿ ಬಳಸಿರುವಂತ ಹುಡುಗಿ ಹೀರೋಯಿನ್. ಹೀರೋಯಿನ್ ಅದು. ನೀವು ಹೀರೋ. ಹೀರೋ ನಮ್ಮೆ ಕೊಟ್ಟು ನಾವೇ ಹೀರೋ. ಹಿಂಗೆ ನೋಡಿದ್ರಲ್ಲ, ಮತ್ತ ನಾನು ಹಾಗೆ ಕೇಳಿಲ್ಲ ಹಿಂಗ್ ಕೇಳಿಲ್ಲ ಅಂತ ಹೇಳ್ಬಾರ್ದು. ಮೊದ್ಲು ಹೇಳ್ತಾರೆ ಎಲ್ಲದನ್ನು ಕೇಳಿದ್ರು. ಅಲ್ಲ, ಈಗ ಒಂದು ಸಿನಿಮಾ ಅಂದ್ಮೇಲೆ ಅದು ಮುಟ್ಟುವಂತದ್ ಕಡೆಗೆ ಅದು ಏನಾದ್ರೆ ಮುಟ್ಲಿಲ್ಲ ಅಂದ್ಬಿಟ್ರೆ ಹಿಂಗ್ ಯಾವ ತರ ಹೀರೋ ಅಪ್ಪ, ಅದು ಯಾವ ತರ ಹೀರೋಯಿನ್ ಅಪ್ಪ, ಅದೇನಾಗ್ತದೆ ಒಬ್ಬನೇ ಕಾಲದಲ್ಲಿ ಆಗ್ತದೆ ಅದು. ಅವ್ ನೋಡಿ ರೋಸ್ ಕೊಟ್ಕೊಂಡು ಹಿಂಗ್ ಮಾಡಿದ್ರೆ ಆ ಪಿಕ್ಚರ್ ಈಗ ಓಡ್ತದ್ಯಾ? ಇಲ್ಲ. ಈಗ ಬಾಕ್ಸ್ ಆಫೀಸ್ ನಲ್ಲಿ ಏನಾಗ್ತದೆ ಕೇಳಿದ್ರೆ ಎಲ್ಲಾ ತರದ್ದು ಇದು ಮಾಡ್ಬೇಕಾಗ್ತದೆ. ಅವಾಗ ಎಲ್ಲಾ ತರದ ಆಕ್ಟಿಂಗ್ ಮಾಡಿದ್ರು ಕೂಡ ಒಂಥರ ಗರಂ ಮಸಾಲೆ ಇದ್ದಂಗೆ. ಅದ್ರಲ್ಲಿ ಪದಾರ್ಥದಲ್ಲಿ ಎಲ್ಲಾ ಇದ್ರು ಮಿಕ್ಸ್ ಇದ್ರು ಮಾತ್ರ ಅದು ಗರಂ ಮಸಾಲೆ. ಒಂದು ಸಿನಿಮಾದಲ್ಲಿ ಎಲ್ಲಾ ತರ ಬೇಕಾಗ್ತದೆ. ಈಗ ನಮ್ಮ ಅಕೌಂಟ್ ನಲ್ಲಿ ಎಲ್ಲದೂ ಇದೆ. ಒಂದು ಸಿನಿಮಾ ಅಂದ್ಮೇಲೆ ಕಾಮಿಡಿ ಬರ್ತದೆ, ಅಲ್ಲಿ ಫೈಟಿಂಗ್ ಇರಬೇಕು, ಅಲ್ಲಿ ಲವ್ ಸೀನ್ ಇರಬೇಕು, ಅಲ್ಲೊಂದು ಚೂರು ಸೆಕ್ಸ್ ಇವು ಏನೋ ಕೊಡ್ಬೇಕು. ಅಲ್ಲಿ ಈ ಗ್ರೇಡ್ ಕೊಡ್ತಾರೆ, ಇವು ಮತ್ತೆ ಎ ಮಿಕ್ಸ್ ಮಾಡ್ಕೊಡ್ತಾರೆ. ಎ ಇದ್ರೆ ಮಾತ್ರ ಹೋಗೋರು ಇರ್ತಾರೆ. ಎ ಸರ್ಟಿಫಿಕೇಟ್ ಡೈರೆಕ್ಟ್ ಎ ಸರ್ಟಿಫಿಕೇಟ್ ಕೊಟ್ಟರೆ ಇದು ಬಾಲ್ಗಡಿ ದೊಡ್ಡ ಆಗ್ತದೆ ಹೋಗುದಿಲ್ಲ. ಇದು ಯು ಎ ಕೊಟ್ರೆ ಎಲ್ಲ ಮಿಕ್ಸ್ ಇದು ಅಂತ ಬರೀ ಯು ಕೊಟ್ರೆ. ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ, ಹೌದು ಎಲ್ಲದೂ ಇದೆ ನಮ್ಮದ್ರಲ್ಲಿ. ಉಪ್ಪು ಖಾರ ಅನ್ನೋದಕ್ಕಿಂತ ನಮ್ ಗರಂ ಮಸಾಲೆ ನಿಮ್ದು. ನಮ್ಮ ಅಕೌಂಟ್ ಗರಂ ಮಸಾಲೆ. ನಾನು ಡೈರೆಕ್ಟ್ ಹೇಳ್ತೀನಿ, ನಮ್ಮಿದ್ರಲ್ಲಿ ಎಲ್ಲದು ಬೇಕು. ಅವ್ರ ಅಕೌಂಟ್ ಗರಂ ಮಸಾಲೆ. ನೀವೇನಾದ್ರೂ ಬಿರಿಯಾನಿ ಮಾಡಿದ್ರೆ ನೀವ್ ಮೊಬೈಲ್ ತಗೊಂಡಾಗ ಆ ಪಾತ್ರದಲ್ಲಿ ಹಾಕ್ಬಿಡಿ. ಯಾಕಂತ ಕೇಳಿದ್ರೆ ಆ ಗರಂ ಮಸಾಲೆಯಲ್ಲಿ ಇದ್ರೆ ಮಾತ್ರ ಅದಕ್ಕೊಂದು ಬಿರಿಯಾನಿ ಮಹತ್ವ ಬರ್ತದೆ. ಇಲ್ಲ ಬಿಟ್ಟು ಅದಕ್ಕೆ ಮಹತ್ವ ಬರ್ತದ್ಯಾ? ಅದು ನೋಡಿ, ಗರಂ ಮಸಾಲೆಗೆ ದಮ್ ಬಿರಿಯಾನಿ ಅಂದ್ರು, ಎಲ್ಲ ಬಿರಿಯಾನಿ ಅಂದ್ರು, ಗರಂ ಮಸಾಲೆ ಆ ಸ್ಮೆಲ್ ಕೊಡ್ತದೆ. ಒಂದೊಂದು ಪಾತ್ರ ಒಂದೊಂದು ಕೆಲಸ ಮಾಡ್ತದೆ. ಈ ಚಕ್ಕೆ ಅಂತ ಇದಂತೆ ಆ ಸ್ಮೆಲ್ ಹೆರ್ ಕೊಡೋದೊಂದು ಬೇಕಾಗ್ತದೆ. ಈಗ ಅದೇ ಬಿರಿಯಾನಿ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಅಂದ್ರೆ ನೀವು ಈ ತರ ಹುಡುಗಿರೆಲ್ಲ ಇದ್ದಾರೆ, ಹುಡುಗಿರೆಲ್ಲ ನಾವು ವಿಡಿಯೋದಲ್ಲಿ ಬಂದು ನೋಡ್ತಾರೆ ಅಂತಕ್ಕೆ ಜನ ಜಾಸ್ತಿ ನೋಡ್ತಾರೆ ಅಂತ. ಅಲ್ಲ, ಅದೆಲ್ಲ ಬಿಸ್ನೆಸ್ ಅದು. ಯಾಕಂದ್ರೆ ಈ ಬಿಸ್ನೆಸ್ 100 ಕೋಟಿ 500 ಕೋಟಿ ಹಾಕ್ತಾರೆ. ನಾನ್ ಕೇಳ್ತಾ ಇರೋದು,
ಹುಡುಗಿರು ನಿಮ್ ವಿಡಿಯೋದಲ್ಲಿ ಇದ್ದಾವಾಗ ಜನ ಜಾಸ್ತಿ ನೋಡ್ತಾರೆ ಅಂತ ಹೇಳ್ತಾರೆ. ಹುಡುಗಿನೂ ನೋಡ್ತಾರೆ. ಮತ್ತೇನಂತ ಕೇಳಿದ್ರೆ ಈಗ ನೀವೇನ್ ಮುಟ್ತೀರಾ ಅಥವಾ ಅದ್ರ ಮುಟ್ಟದ ವಿಷಯಕ್ಕಿಂತವ ಒಂದು ಸಿನಿಮಾದಲ್ಲಿ ಕಂಟೆಂಟ್ ಮತ್ತೇನಂತ ಕೇಳಿದ್ರೆ ಅದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಒಂದು ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಎಲ್ಲ ಇದ್ರು ಕೂಡ ಚಂದ. ಈಗ 100 ಕೋಟಿ 500 ಕೋಟಿ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾರೆ. ಆವಾಗ ಅದಕ್ಕೆ ಏನಾಗ್ತದೆ ಕೇಳಿದ್ರೆ ಎಲ್ಲದೂ ಕೇಳ್ತಾರೆ ಜನ. ಈಗ ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ನೋಡಿ ಬರ್ಬೇಕಾದ್ರೆ ಅವ್ನು ಏನಿಲ್ದಿರ ನೋಡುತ್ತಾ? ಹಂಗೆ 3 ನಿಮಿಷದ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲ ಇದ್ರೆ ನೀವು ನೋಡ್ತೀರಾ? ನೋಡೋದಿಲ್ಲ. ಅದು ಒಂದೇದು. ಮತ್ತೆ ಎರಡನೇದು ಕೇಳಿದ್ರೆ 100 ಕೋಟಿ 500 ಕೋಟಿ ಹೋಗುವಂತ ಜಾಗಕ್ಕೆ ಆದ್ರೆ ಇದಕ್ಕೆ ಎಲ್ಲರೂ ಒಂದು ಇದಕ್ಕೂ ಅಲ್ಲಿ ಮಿಲನ ಮಾಡುವುದೇ ದೊಡ್ಡ ಸಾಹಸ. ಈಗ ನೋಡಿ, ನಾವು ಇಂಗ್ಲಿಷ್ ಮಾಡ್ತೀವಿ, ಹಿಂದಿ ಮಾಡ್ತೀವಿ, ಸಂದರ್ಶನ ಮಾಡ್ತೀವಿ, ಹೋರಾಟವನ್ನ ಮಾಡ್ತೀವಿ, A to Z ಮಾಡಿದ್ರು ಕೂಡ ಅವ್ರಿಗೆ ಏನಾಗ್ತದೆ ಕೇಳಿದ್ರೆ ಒಂದ್ ಅಂಗಡಿಯಲ್ಲಿ ಹೋದ್ರೆ ಒಂದೇ ಸಾಮಾನಿಂದ ವ್ಯಾಪಾರ ಆಗ್ತದೆ. ಅಂಗಡಿ ಒಳಗೆ 100 ಸಾಮಾನು ಇದ್ರೆ ಒಂದರ ತಗೊಂಡು ಹೋಗ್ತಾವ. ಈ ನಮ್ಮ ಅಕೌಂಟ್ ಫಾಲೋ ಮಾಡ್ಬೇಕಾದ್ರೆ ಅದ್ರಲ್ಲಿ ಏನಾದ್ರು ಒಂದು ಇರ್ಬೇಕು. ಅವಾಗ ಆ ವಸ್ತುವನ್ನ ತಗೊಂಡು ಹೋಗ್ತಾನ ಅವನು. ಇಲ್ಲ ತಗೊಂಡು ಹೋಗ್ತಾರೆ ಹೇಗೆ ನೋಡಿದ್ರಲ್ವಾ ಸ್ನೇಹಿತರೆ, ನಾಗರಾಜ್ ಶ್ರೀಧರ್ ಶೆಟ್ ಫ್ರಮ್ ಕುಮಟಾ ಅವ್ರ ಜೊತೆಗೆ ಇಷ್ಟೆಲ್ಲ ಮಾತುಕತೆ ಆಯ್ತು. ಕೊನೆಗೆ ನಂದೊಂದು ಪ್ರಶ್ನೆ ಇದೆ ನಿಮ್ಗೆ. ಇದು ಯಾರ್ದು ಬೇರೆಯವ್ರದಲ್ಲ, ಇದು ನನ್ನ ವೈಯಕ್ತಿಕ ಪ್ರಶ್ನೆ. ನೀವು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರ ಕುಂದು ಕೊರತೆ, ದೂರು ದುಮ್ಮಾನು ಅಂದ್ರೆ ಯಾವುದೋ ಒಂದು ಇಲಾಖೆಯಲ್ಲಿ ಅವರಿಗೆ ಅನ್ಯಾಯವಾಗಿರ್ತದೆ, ಯಾವುದೋ ಒಂದು ಅಂಗಡಿಯಲ್ಲಿ ಅವರಿಗೆ ಮೋಸ ಆಗಿರುತ್ತೆ, ಯಾವುದೋ ಒಂದು ಸಮಸ್ಯೆಗಳು ಬಂದಾವಾಗ, ಏನೋ ಇಲಾಖೆಯಲ್ಲಿ, ಆಸ್ಪತ್ರೆಯಲ್ಲಿ ಸಾರ್ವಜನಿಕ ಸಮಸ್ಯೆ, ರಸ್ತೆ ಸಮಸ್ಯೆ, ಗ್ಯಾಸ್ ಸಮಸ್ಯೆ, ಅಡುಗೆ ಗ್ಯಾಸ್, ಏನೋ ಇಂತಹ ಸಾರ್ವಜನಿಕ ಸಮಸ್ಯೆಗಳು ಬಂದಾವಾಗ ಅವರೆಲ್ಲ ನಿಮಗೆ ಸಮಸ್ಯೆ ಬಗ್ಗೆ ಯಾರಾದ್ರೂ ನಿಮ್ಗೆ ಕರೆ ಮಾಡಿ ತಿಳಿಸಿದ್ರೆ ಅವ್ರ ಸಮಸ್ಯೆ ಬಗ್ಗೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ತರಾಟೆ ತಗೊಳ್ತೀರಾ? ಅಧಿಕಾರಿಗಳಿಗೆ ತರಾಟೆ ತಗೊಳ್ಳಿಕ್ಕೆ ನೀವು ತಯಾರಾಗಿದ್ದೀರಾ? ಹೌದು, ನಾವು ತಯಾರಾಗಿದ್ದೀವಿ. ನಾವು ಮಾಡಾಕಿದ್ದೀವಿ. ಈಗಾಗಲೇ ಮೊನ್ನೆ ಗ್ಯಾಸ್ ಇಲ್ಲ ಅಂತ ಹೇಳಿದ್ರೆ ಅದು ಮಾಡಾಕಿದ್ದೀವಿ. ಮತ್ತೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಅದು ಮಾಡಾಕಿದ್ದೀವಿ. ಸಾಮಾಜಿಕ ಮತ್ತೆ ಹೊಸ ಬಸ್ ಸ್ಟ್ಯಾಂಡ್ ಎದುರಿಗೆ ಅಲ್ಲಿ ಸ್ಕೈ ವಾಕರ್ ಬೇಕು, ಮತ್ತೆ ಫ್ಲೈಓವರ್ ಬೇಕಂತ ಅದ್ರ ಬಗ್ಗೆ ಮಾಡಿ ನಾವು 100 ಮಾಡಾಕಿದ್ದೀವಿ. ನಮ್ಮ ಅಕೌಂಟ್ ಅಲ್ಲಿ ಇದೆ, ಅದು ಫಾಲೋ ಮಾಡಲ್ಲ ಗೊತ್ತಾಗ್ತದೆ. ಮತ್ತೇನಂತ ಕೇಳಿದ್ರೆ ನಾವು ಮಾಧ್ಯಮದಲ್ಲೂ ನಾವು ಹಲವಾರು ಸ್ಟೇಟ್ಮೆಂಟ್ಗಳು ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಯಾಕಂತ ಕೇಳಿದ್ರೆ ಈಗ ಏನಾಗ್ತದೆ ಕೇಳಿದ್ರೆ ನಾನು ನೋಡಿದ ಮಟ್ಟಿಗೆ ಕೆಲವೊಂದು ಒಬ್ಬರು ಸಮಸ್ಯೆಗೋಸ್ಕರ ನಾವು ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಫಸ್ಟಿಗೆ ಹೇಳ್ತಾರೆ, ಅವರು ಕಡೆ ಸೈಡ್ ಸರ್ಸ್ಕೊಬಿಡ್ತಾರೆ. ಕಡೆ ಅಧಿಕಾರಿಗಳಂತ ನಾವು ಏನಾಗ್ತದೆ ಸಾಕ್ಷಿ ಇಲ್ಲದೆ ನಾವು ಆರೋಪ ಮಾಡಿದ್ರೆ ಹಾಳಾಗ್ತೀವಿ. ನಿಮ್ಗೆ ಅರ್ಥ ಆಯ್ತಾ? ಸಾರ್ವಜನಿಕ ಸಮಸ್ಯೆ ನಾವು ಮಾಡಿದೀವಿ, ನೀವು ಮಾಡ್ತೀವಿ ಅನ್ನೋ ವಿಷಯ ಅಲ್ಲ. ಮುಂದೆ ನಮ್ಮ ಅಕೌಂಟ್ ಅಲ್ಲಿ ಮಾಡಿದೀವಿ. ನಾವು 10 ರಿಂದ 15 ವರ್ಷಗಳ ಕಾಲ ನಾವು ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ಇದ್ದಾಗೂ 15 ವರ್ಷಗಳ ಹೋರಾಟ ಮಾಡಿದ್ದೀನಿ. ಮಾಧ್ಯಮದಲ್ಲೂ ಕೂಡ ಒಂದು 1000 ಗಂಟೆ ಹೋರಾಟ ಮಾಡಿದೀವಿ. ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದಲ್ಲಿ ಇದ್ದು ಕೂಡ ನೀವು ಲೈಬ್ರರಿ ಹೋಗಿದ್ರೆ ನೋಡಿದ್ರೆ ನಮ್ಮ ಕನ್ನಡ ಮತ್ತೆ ಕನ್ನಡ ಪರ ಸಂಘಟನೆ ಎಲ್ಲ ಇದ್ಕೊಂಡು ಮತ್ತೆ ಇಂಗ್ಲಿಷ್ ಎಲ್ಲ ಹೇಗೆ ನಾನು ನಿಮ್ಗೆ ಹೇಳ್ತಿರುವಂತ ಅರ್ಥನೇ ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ 80% ನಾವು ಕನ್ನಡದಲ್ಲೇ ಮಾಡ್ತಾ ಇದ್ದೀವಿ. 20% ಬೋರ್ಡ್ ಅಲ್ಲಿ ಕೆಳಗೆ ನೀವು ಹೇಳಿದ್ರಿ, ಕೆಳಗೆ ಬೇಕಾದ್ರೆ ಇಂಗ್ಲಿಷ್ ಹಾಕೊಳ್ಳಿ, ಹಿಂದಿ ಬೇಕಾದ್ರೆ ಹಾಕೊಳ್ಳಿ. ನಾವು ಫಸ್ಟ್ ಬೋರ್ಡ್ ಹಾಕಿರುವಂತದ್ದು ಯಾವುದು, ಮತ್ತೆ ನೀವಲ್ಲೇ ಬರ್ತಾ ಇದ್ರಿ. ವಿಷಯ ಹೇಳದ್ ಗೊತ್ತಾಯ್ತಾ? ನೋಡಿ ಸ್ನೇಹಿತರೆ, ಇವರು ಕೂಡ ಕನ್ನಡ ಪರ ಹೋರಾಟಗಾರರು. ಮೊದಲು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಡ ಉಂಟಾದ್ರು. ಮತ್ತೇನಂತ ಕೇಳಿ ನಾವು ಕಾರವಾರದಲ್ಲೂ ಕೇಸ್ ಹಾಕ್ಸ್ಕೊಂಡಿದೀವಿ. ನಾವು ಮುಂದಿನ ದಿನದಲ್ಲೂ ನಾಡು ನುಡಿ ನೆಲ ಜಲದ ವಿಷಯದಲ್ಲಿ ಎರಡು ಮಾತಿಲ್ಲ. ಯಾವುದೇ ಸರ್ಕಾರ ಬರ್ಲಿ, ಯಾವುದೇ ಒಂದು ಇದು ಬರ್ಲಿ, ಯಾಕಂತ ಕೇಳಿದ್ರೆ ಯಾರೇ MLA ಆಗ್ಲಿ, ಆದ್ರೆ ನಮ್ ನಾಡು ನುಡಿ ಯಾಕಂದ್ರೆ ನಾವು ಬೆಳೆಸಿರುವಂತದ್ದು. ಈಗ ನಾವು ಅದರಿಂದನೇ ಒಂದು ಅನ್ನ ತಿಂತ ಇರುವಂತದ್ದು, ನಾವು ಶಾಲೆ ಕಲ್ತಿರುವಂತದ್ದೇ ಕನ್ನಡ. ಅದು ನಾವು ಯಾರು ಬಗ್ಗೋದಕ್ಕೆ ಇದು ಮಾತಿಲ್ಲ, ನಾವು ಬಗ್ಗೋದು ಇಲ್ಲ. ಅದಕ್ಕಾಗಿ ನಾವಂತ ಹೇಳುವಂತದ್ದು ಏನಂತ ಕೇಳಿದ್ರೆ, ನಾವು ನೇರವಾಗಿ ಹೇಳ್ತಾ ಇದೀವಿ, ನಮ್ಮ ಅಕೌಂಟ್ ಫಾಲೋ ಮಾಡೋದು ಗೊತ್ತಾಗ್ತದೆ. ನೀವು ಬೇಕಾಬಿಟ್ಟಿ ಕಮೆಂಟ್ ಹಾಕೋದಲ್ಲ, ಕಮೆಂಟ್ ಬಾಕ್ಸ್ ಇದೆ ಅಂತ. ಅದಕ್ಕಾಗಿ ನೀವು ಅಕೌಂಟ್ ಫಾಲೋ ಮಾಡಿ. ನಮ್ದು ಕನ್ನಡ ವಿಡಿಯೋಗಳು ಎಷ್ಟಿದಾವೆ, ಹಿಂದಿ ಎಷ್ಟಿದಾವೆ, ಇಂಗ್ಲಿಷ್ ಎಷ್ಟಿದಾವೆ, ಅದನ್ನ ವೆರಿಫಿಕೇಶನ್ ಮಾಡಿ ಕಮೆಂಟ್ ಹಾಕಿ.